ಸ್ನೇಹಿತರೆ, ನಾವೆಲ್ಲ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತಿದ್ದರು ಎಂದು ಕೇಳಿದ್ದೇವೆ. ಆದರೆ ಪ್ರತಿ ವರ್ಷ ಲಕ್ಷಾಂತರ ಪ್ರಾಣಿಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗುವ ದೇಶದ ಬಗ್ಗೆ ನೀವು ಕೇಳಿದ್ದೀರಾ? ಪ್ರಾಚೀನ ಜನಾಂಗಗಳು ತಮ್ಮ ಸಂಪ್ರದಾಯಗಳನ್ನು ಇಂದಿಗೂ ಉಳಿಸಿಕೊಂಡಿರುವ ವಿಶ್ವದ ಅತಿ ವೇಗದ ಮ್ಯಾರಥಾನ್ ಕ್ರೀಡಾಪಟುಗಳು ಇರುವ ಮತ್ತು ಆಧುನಿಕ ಗಗನಚುಂಬಿ ಕಟ್ಟಡಗಳನ್ನು ಹೊಂದಿದ್ದರೂ ಅದರ ಪಕ್ಕದಲ್ಲೇ ಆಫ್ರಿಕಾದ ಅತಿ ದೊಡ್ಡ ಸ್ಲಮ್ ಒಂದನ್ನು ಹೊಂದಿರುವ ದೇಶದ ಬಗ್ಗೆ ನಿಮಗೆ ಗೊತ್ತಿದೆಯೇ? ಇದೆಲ್ಲದರ ನಡುವೆ ಅದ್ಭುತ ವನ್ಯಜೀವಿಗಳು, ಸುಂದರ ಕಡಲ ತೀರಗಳು, ಶ್ರೀಮಂತ ಸಂಸ್ಕೃತಿ, ಮಹತ್ತರ ಸಾಧನೆಗಳು ಮತ್ತು ವೈವಿಧ್ಯಗಳಿಂದ ಕೂಡಿದ ದೇಶ. ಆ ದೇಶವೇ ಕೀನ್ಯಾ. ಕೀನ್ಯಾ ಆಫ್ರಿಕಾದ ಪೂರ್ವ ಭಾಗದಲ್ಲಿರುವ ಒಂದು ಸುಂದರ ದೇಶ. ಇಲ್ಲಿ ಸುಮಾರು 5.5 ಕೋಟಿಗೂ ಹೆಚ್ಚು ಜನರು ವಾಸಿಸುತ್ತಿದ್ದಾರೆ. ಇದರ ರಾಜಧಾನಿ ನೈರೋಬಿ ಆಫ್ರಿಕಾದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ನಗರಗಳಲ್ಲಿ ಒಂದು. ಈ ದೇಶದಲ್ಲಿ ವಿಶಾಲವಾದ ಹುಲ್ಲುಗಾವಲುಗಳು, ಸುಂದರ ಪರ್ವತಗಳು, ದಟ್ಟ ಕಾಡುಗಳು, ಅದ್ಭುತ ಸರೋವರಗಳು ಹಾಗೂ ಮನಮೋಹಕ ಕರಾವಳಿ ಪ್ರದೇಶಗಳನ್ನು ನಾವು ಇಲ್ಲಿ ಕಾಣಬಹುದು. ಮಾಸಾಯಿ ಮಾರ. ಈ ಪದವನ್ನು ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀರಿ. ಇದು ಕೀನ್ಯಾ ದೇಶದ ಹೃದಯ ಇದ್ದಂತೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಕಾಡೆಮ್ಮೆ ಮತ್ತು ಜೀಬ್ರಗಳು ವಲಸೆ ಹೋಗುತ್ತವೆ. ಇದನ್ನು ವಿಶ್ವದ ಅತ್ಯಂತ ದೊಡ್ಡ ವನ್ಯಜೀವಿ ಅದ್ಭುತಗಳಲ್ಲಿ ಒಂದೆಂದು ಅಥವಾ ಬಿಗ್ ವೈಲ್ಡ್ ಲೈಫ್ ಮೈಗ್ರೇಷನ್ ಎಂದು ಪರಿಗಣಿಸಲಾಗುತ್ತದೆ. So high, feet on the ground, but I still get by. Rules were made for someone else to try, but not me, not me. They said slow down, son, take your time, but I was born running every stop sign. Sky is the limit, no chance to lose. ಮಾಸಾಯಿ ಟ್ರೈಬ್. ಮಾಸಾಯಿ ಬುಡಕಟ್ಟು. ಕೀನ್ಯಾದಲ್ಲಿ 40ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗಗಳಿವೆ. ಅವುಗಳಲ್ಲಿ ಮಾಸಾಯಿ ಜನಾಂಗ ಅತ್ಯಂತ ಪ್ರಸಿದ್ಧವಾಗಿದೆ. ಇವರು ತಮ್ಮ ಕೆಂಪು ಉಡುಪುಗಳು, ಬಣ್ಣ ಬಣ್ಣದ ಆಭರಣಗಳು ಮತ್ತು ವಿಶಿಷ್ಟ ಜಿಗಿತದ ನೃತ್ಯಕ್ಕಾಗಿ ವಿಶ್ವದಾದ್ಯಂತ ಹೆಸರುವಾಸಿ. ಇಂದಿಗೂ ಅನೇಕ ಮಾಸಾಯಿ ಜನರು ಪ್ರಕೃತಿಯೊಂದಿಗೆ ಬೆರೆತು
ಕಾಡುಗಳ ಮಧ್ಯಭಾಗದಲ್ಲೇ ತಮ್ಮ ಸಾಂಪ್ರದಾಯಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಇವರ ಜೀವನ ಶೈಲಿ ಮತ್ತು ಸಂಪ್ರದಾಯಗಳು ಕೀನ್ಯಾದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿವೆ. ವಿಶ್ವದ ವಿವಿಧ ಭಾಗಗಳಿಂದ ಬರುವ ಪ್ರವಾಸಿಗರು ಮಾಸಾಯಿ ಜನರ ವಿಶಿಷ್ಟ ಸ್ಕೃತಿಯನ್ನು ನೋಡಲು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಕೀನ್ಯಾದ ಆಹಾರದ ವಿಚಾರಕ್ಕೆ ಬಂದರೆ ಇಲ್ಲಿನ ಆಹಾರವು ಕೀನ್ಯಾದ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಉಗಾಲಿ ಎಂಬ ಜೋಳದ ಹಿಟ್ಟಿನಿಂದ ತಯಾರಿಸುವ ಆಹಾರ ಬಹಳ ಜನಪ್ರಿಯ. ನಿಯಾಮಾ ಚೋಮಾ ಎಂಬ ಹುರಿದ ಮಾಂಸವನ್ನು ಕೀನ್ಯಾದ ರಾಷ್ಟ್ರೀಯ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿನ ಜನರು ಹೆಚ್ಚಾಗಿ ಚಪಾತಿ, ಅನ್ನ, ಬೀನ್ಸ್ ಹಾಗೂ ವಿವಿಧ ಹಣ್ಣುಗಳನ್ನು ಆಹಾರವಾಗಿ ಬಳಸುತ್ತಾರೆ. ಸರಳವಾಗಿದ್ದರೂ ಕೀನ್ಯಾದ ಆಹಾರವು ತನ್ನ ವಿಶಿಷ್ಟ ರುಚಿ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ನೈರೋಬಿ ಕೀನ್ಯಾದ ರಾಜಧಾನಿ. ಗಗನಚುಂಬಿ ಕಟ್ಟಡಗಳು, ಶಾಪಿಂಗ್ ಮಾಲ್ಗಳು ಮತ್ತು ತಂತ್ರಜ್ಞಾನ ಕಂಪನಿಗಳಿಂದ ಈ ನಗರ ತುಂಬಿದೆ. ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಯಿಂದ ಇದನ್ನು ಸಿಲಿಕಾನ್ ಸವನ್ನಾ ಎಂದು ಕರೆಯುತ್ತಾರೆ. ಇದು ಕೇವಲ ಕೀನ್ಯಾದ ರಾಜಧಾನಿ ಮಾತ್ರವಲ್ಲ, ಪೂರ್ವ ಆಫ್ರಿಕಾದ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಕೇಂದ್ರವೂ ಹೌದು. ವಿಶ್ವದ ಅನೇಕ ದೊಡ್ಡ ಕಂಪನಿಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಮ್ಮ ಕಚೇರಿಗಳನ್ನು ಇಲ್ಲಿ ಸ್ಥಾಪಿಸಿವೆ. ಆಧುನಿಕ ರಸ್ತೆಗಳು, ಎಕ್ಸ್‌ಪ್ರೆಸ್ ವೇಗಳು, ರೈಲು ಸಂಪರ್ಕ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಮೂಲ ಸೌಕರ್ಯಗಳು ನೈರೋಬಿಯ ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತವೆ. ಮೊಂಬಾಸಾ, ಡಿಯಾನಿ ಬೀಚ್ ಮತ್ತು ಲೇಕ್ ಎಲಿಮೆಂಟೈಟಾ. ಕೀನ್ಯಾದ ಕರಾವಳಿ ಭಾಗದಲ್ಲಿ ಇರುವ ಮೊಂಬಾಸಾ ಪೂರ್ವ ಆಫ್ರಿಕಾದ ಪ್ರಮುಖ ಬಂದರು ನಗರಗಳಲ್ಲಿ ಒಂದಾಗಿದೆ. ಶತಮಾನಗಳಿಂದ ವ್ಯಾಪಾರ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿರುವ ಈ ನಗರವು ಕೀನ್ಯಾದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಮೊಂಬಾಸಾದ ಸಮೀಪದಲ್ಲೇ ಡಿಯಾನಿ ಬೀಚ್ ಇದೆ. ಬಿಳಿ ಮರಳು, ನೀಲಿ ಸಮುದ್ರ ಮತ್ತು ಮನಮೋಹಕ ಪ್ರಕೃತಿ ಸೌಂದರ್ಯಕ್ಕಾಗಿ ಇದು ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಆಫ್ರಿಕಾದ ಅತ್ಯಂತ ಸುಂದರ ಕಡಲ ತೀರಗಳಲ್ಲಿ ಒಂದೆಂದು ಪರಿಗಣಿಸಲ್ಪಡುವ ಡಿಯಾನಿ ಬೀಚ್ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತದೆ. ಇದರ ಜೊತೆಗೆ ಗ್ರೇಟ್ ರಿಫ್ಟ್ ವ್ಯಾಲಿಯಲ್ಲಿರುವ ಲೇಕ್ ಎಲಿಮೆಂಟೈಟಾ ಕೂಡ ಕೀನ್ಯಾದ ಪ್ರಮುಖ ಪ್ರಕೃತಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸಾವಿರಾರು ಫ್ಲೆಮಿಂಗೋ ಪಕ್ಷಿಗಳು ಇಲ್ಲಿ ಸೇರಿ ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತವೆ. ಒಂದೆಡೆ ಸುಂದರ ಕಡಲ ತೀರಗಳು, ಮತ್ತೊಂದೆಡೆ ಪಕ್ಷಿಗಳ ಸ್ವರ್ಗವೆನಿಸಿದ ಸರೋವರಗಳು. ಇವೆಲ್ಲವೂ ಕೀನ್ಯಾದ ಪ್ರಕೃತಿ ವೈವಿಧ್ಯತೆಯನ್ನು ಮತ್ತಷ್ಟು ವಿಶೇಷವಾಗಿಸುತ್ತವೆ. ವಿಶ್ವದ ಅತ್ಯುತ್ತಮ ಮ್ಯಾರಥಾನ್ ಓಟಗಾರರ ದೇಶಗಳಲ್ಲಿ ಕೀನ್ಯಾ ಕೂಡ ಒಂದು. ಎಲಿಯೂಡ್ ಕಿಪ್ಚೋಗೆ ಸೇರಿದಂತೆ ಅನೇಕ ಕ್ರೀಡಾಪಟುಗಳು ತಮ್ಮ ಅಸಾಧಾರಣ ಸಾಧನೆಗಳಿಂದ ಕೀನ್ಯಾದ ಹೆಸರನ್ನು ವಿಶ್ವದಾದ್ಯಂತ ಪ್ರಸಿದ್ಧಗೊಳಿಸಿದ್ದಾರೆ. ಅವರ ಸಾಧನೆಗಳು ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿವೆ. ಸ್ನೇಹಿತರೆ, ಇಷ್ಟೊತ್ತಿನವರೆಗೆ ನಾವು ಕೀನ್ಯಾದ ಪ್ರವಾಸೋದ್ಯಮ, ವನ್ಯಜೀವಿಗಳು, ಸುಂದರ ಕಡಲ ತೀರಗಳು ಮತ್ತು ಆಧುನಿಕ ನಗರಗಳ ಬಗ್ಗೆ ತಿಳಿದುಕೊಂಡೆವು. ಆದರೆ ಪ್ರತಿಯೊಂದು ದೇಶದಂತೆ ಕೀನ್ಯಾಕ್ಕೂ ತನ್ನದೇ ಆದ ಕೆಲವು ಸವಾಲುಗಳಿವೆ. ಬಡತನ, ನಿರುದ್ಯೋಗ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇಂದಿಗೂ ಅನೇಕ ಜನರನ್ನು ಕಾಡುತ್ತಿದೆ.
ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಶುದ್ಧ ಕುಡಿಯುವ ನೀರಿನಂತಹ ಸೌಲಭ್ಯಗಳು ಇನ್ನೂ ಎಲ್ಲರಿಗೂ ಸಮರ್ಪಕವಾಗಿ ಲಭ್ಯವಾಗಿಲ್ಲ. ನೈರೋಬಿಯಲ್ಲಿರುವ ಕಿಬೆರಾ ಎಂಬ ಸ್ಲಂ ಆಫ್ರಿಕಾದ ಅತಿ ದೊಡ್ಡ ಅನೌಪಚಾರಿಕ ವಸತಿ ಪ್ರದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಸಾವಿರಾರು ಕುಟುಂಬಗಳು ಕಷ್ಟಕರ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದು, ಸಾವಿರಾರು ಜನರು ಕೊಳಚೆ ನೀರಿನ ಮೇಲೆ ಮನೆ ಮಾಡಿಕೊಂಡಿದ್ದಾರೆ. ಆದರೂ ಈ ಸವಾಲುಗಳ ನಡುವೆಯೂ ಅಲ್ಲಿನ ಜನರು ತಮ್ಮ ಪರಿಶ್ರಮ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಭವಿಷ್ಯಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಕಳೆದ 2 ದಶಕಗಳಲ್ಲಿ ಕೀನ್ಯಾ ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ದೊಡ್ಡ ಹೂಡಿಕೆ ಮಾಡಿದೆ. ಆಧುನಿಕ ಹೆದ್ದಾರಿಗಳು ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತವೆ. ಆದರೆ ಕೆಲವು ಗ್ರಾಮೀಣ ಪ್ರದೇಶಗಳು ಇನ್ನೂ ರಸ್ತೆ, ವಿದ್ಯುತ್ ಮತ್ತು ನೀರಿನ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇವೆ. ಒಟ್ಟಾರೆ ಕೀನ್ಯಾ ಒಂದು ವೈವಿಧ್ಯಮಯ ದೇಶ. ಒಂದು ಕಡೆ ಸಿಂಹಗಳು ಗರ್ಜಿಸಿದರೆ ಮತ್ತೊಂದು ಕಡೆ ಗಗನಚುಂಬಿ ಕಟ್ಟಡಗಳು ಆಕಾಶ ಮುಟ್ಟುತ್ತವೆ. ಪ್ರಾಚೀನ ಜನಾಂಗೀಯ ಸಂಪ್ರದಾಯಗಳು ಮತ್ತು ಆಧುನಿಕ ತಂತ್ರಜ್ಞಾನ ಒಂದೇ ದೇಶದಲ್ಲಿ ಸಹಬಾಳ್ವೆ ನಡೆಸುತ್ತಿವೆ. ಸುಂದರ ಕಡಲ ತೀರಗಳು, ಅದ್ಭುತ ವನ್ಯಜೀವಿಗಳು ಮತ್ತು ಚೈತನ್ಯಭರಿತ ನಗರಗಳು ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಆದರೆ ಈ ಸೌಂದರ್ಯದ ಹಿಂದೆ ಜನರು ಪ್ರತಿದಿನ ಎದುರಿಸುವ ಸವಾಲುಗಳು ಸಾಕಷ್ಟಿವೆ. ಕೀನ್ಯಾ ಕೇವಲ ಒಂದು ದೇಶವಲ್ಲ, ಅದು ಸಂಸ್ಕೃತಿ, ಪರಿಶ್ರಮ, ಮಹತ್ವಾಕಾಂಕ್ಷೆ ಮತ್ತು ಭರವಸೆಯ ಕಥೆಯಾಗಿದೆ. ಇದೇ ಕೀನ್ಯಾ, ಆಫ್ರಿಕಾದ ಹೃದಯ. ಕೀನ್ಯಾ ದೇಶದ ಈ ಅದ್ಭುತ ಪ್ರಯಾಣದಲ್ಲಿ ನಮ್ಮ ಜೊತೆಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.